ನಾನು ರೀಸೆಂಟಾಗಿ ಮಾಡಿರುವ ಹುಡುಗಿಯರನ್ನು ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಹುಡುಗಿಯರ 10 ವೀಕ್ನೆಸ್ಗಳು, ಮತ್ತು ಯಾವುದಾದ್ರೂ ಹುಡುಗಿ ನಿಮಗೆ ಬೇಕಂತಲೇ ಸತಾಯಿಸ್ತಾ ಇದ್ದರೆ, ಇಗ್ನೋರ್ ಮಾಡ್ತಾ ಇದ್ದರೆ ಹೇಗೆ ಅವಳಿಗೆ ಉತ್ತರ ಕೊಡೋದು ಅನ್ನೋ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೆ. ಅವುಗಳನ್ನು ಜಸ್ಟ್ ನಾನು ಹುಡುಗರನ್ನು ಬಚಾವ್ ಮಾಡುವುದಕ್ಕಾಗಿ, ಹುಡುಗರಿಗೆ ತಮ್ಮ ಲೈಫ್ ಮೇಲೆ ಸೀರಿಯಸ್ನೆಸ್ ಬರಲಿ, ಅವರು ಕೂಡ ಸಕ್ಸಸ್ಫುಲ್ ಆ್ಯಂಡ್ ರಿಚ್ ವ್ಯಕ್ತಿ ಆಗೋಕ್ಕೆ ಒಂದು ಸರಿಯಾದ ದಾರಿ ಸಿಗಲಿ ಅಂತೇಳಿನೇ ಮಾಡಿರುವೆ. ಪುರುಷರ ಜಾಗೃತೀಕರಣಕ್ಕಾಗಿ ಆ ವಿಡಿಯೋಗಳನ್ನು ಮಾಡಿರುವೆ. ಆ ವಿಡಿಯೋಗಳ ಕೆಳಗೆ ಬಹಳಷ್ಟು ಜನ ಸರ್ ಯಾರಾದರೂ ನಮಗೆ ಬೇಕಂತಲೇ ಡಿಸ್ರೆಸ್ಪೆಕ್ಟನ್ನು ತೋರಿಸ್ತಾ ಇದ್ರೆ, ಅವಮಾನ ಮಾಡ್ತಾ ಇದ್ರೆ ಅಂಥ ಜನರನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋ ಸಾವಿರಾರು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಮೆಂಟ್ ಕೂಡ ಇತ್ತಲ್ಲಿ, ಭಾಳಷ್ಟು ಕಮೆಂಟ್ಗಳಿವೆ ಇದೇ ಟಾಪಿಕ್ನ ಮೇಲೆ. ಸರ್ ಹೆಂಡತಿಯನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂಥೇಳಿ. ಸೊ ನನಗಂತೂ ಇನ್ನೂ ಮದುವೆ ಆಗಿಲ್ಲ, ಅದರ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅದನ್ನು ಬಿಟ್ಟು ಕೇಳಿ ನಾನು ಹೇಳುವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರಾದರೂ ನಿಮಗೆ ಡಿಸ್ರೆಸ್ಪೆಕ್ಟನ್ನು ತೋರಿಸಿದರೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡೋದು ಅನ್ನೋದನ್ನು ಕಲಿಸಿಕೊಡುವೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಾನು ಈಗ ಹೇಳುವ 5 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ಸ್ಟೆಪ್ ನಂಬರ್ 1, ಸೈಲೆಂಟ್ ಸ್ಟೇರ್. ಯಾರಾದರೂ ನಿಮ್ಮನ್ನು ನಿಮ್ಮ ಮುಖದ ಮೇಲೇ ಅವಮಾನ ಮಾಡೋಕ್ಕೆ ಶುರು ಮಾಡಿದರೆ, ನಿಮಗೆ ಅಗೌರವವನ್ನು ತೋರಿಸೋಕ್ಕೆ ಶುರು ಮಾಡಿದರೆ, ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳೋಕ್ಕೆ ಹೋಗಬೇಡಿ, ಸಿಟ್ಟು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆರಾಮಾಗಿ, ಕೂಲಾಗಿ, ಕಾಮಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಕಿರಿಸ್ತಾ ಇದ್ದಾರೆ ಅನ್ನೋದನ್ನು ಜಸ್ಟ್ ಗಮನಿಸಿ. ಫಾರ್ ಎಕ್ಸಾಂಪಲ್, ಯಾರಾದರೂ ಒಬ್ಬ ವ್ಯಕ್ತಿ ಬಂದುಬಿಟ್ಟು ನಿಮ್ಮ ಮುಂದೆ ಕಿರಿಚಾಡ್ತಾ ಇದ್ದಾನೆ, ಅರಚಾಡ್ತಾ ಇದ್ದಾನೆ, ನಿಮಗೆ ಬೈತಾ ಇದ್ದಾನೆ, ನೀನು ಹಂಗಿದೆಯಾ, ನೀನು ಇದನ್ನು ಮಾಡಿಲ್ಲ, ಅದನ್ನು ಮಾಡಿಲ್ಲ, ನಿನ್ನ ನಂಬಾರ್ದಾಗಿತ್ತು, ನಿನಗೆ ಬೇಜವಾಬ್ದಾರಿತನ ಇದೆ, ಅದಿದೆ ಇದಿದೆ ಎಲ್ಲ ಅಂತ ಇದ್ದಾನಪ್ಪ ಅಂತಂದರೆ ನಿಮಗೆ ಗೊತ್ತಿರುತ್ತೆ ನೀವು ಏನಿದ್ದೀರಾ ಅಂಥೇಳಿ. ಈಗ ಆನೆ ಹೊರಟಿರುವಾಗ ನಾಯಿಗಳೆಲ್ಲ ಬೊಗಳ್ತೇವೆ ಅಂಥೇಳಿ ಆನೆನೂ ಬೊಗಳಕ್ಕೆ ಶುರು ಮಾಡಲ್ಲಲ್ಲ. ಈಗ ಹಂದಿಗಳಿಗೆ ಏನು ಬೇಕಾಗಿರುತ್ತೆ, ಅವು ಕೊಚ್ಚೆಯಲ್ಲೇ ಬಿದ್ದು ಒದಾಡ್ತಾ ಇರ್ತವೆ. ಅವು ನಿಮ್ಮನ್ನು ಕಾಲು ಕೆರಿದು ಜಗಳಕ್ಕೆ ಕರಿತಾ ಇರ್ತವೆ. ನೀವು ಕೂಡ ಅಲ್ಲಿ ಹೋಗಿ ಹಂದಿಗಳ ಜೊತೆ ಜಗಳಾಡಿದ್ರಪ್ಪ ಅಂತಾರೆ ನಿಮ್ಮ ಮೈ ಕೂಡ ಕೊಳೆ ಆಗತ್ತೆ. ನಿಮ್ಮ ಮೈ ಕೊಳೆ ಆದ್ರೇ ಅವರಿಗೆ ಖುಷಿ ಸಿಗತ್ತೆ ಹಂದಿಗಳಿಗೆ. ಅದಕ್ಕಾಗಿ ಅವರು ನಿಮ್ಮನ್ನು ಬೇಕಂತಲೇ ಪ್ರೊವೋಕ್ ಮಾಡ್ತಾ ಇರ್ತಾರೆ. ಇವನು ಕೂಡ ಜಗಳಾಡಲಿ, ಇವನು ಕೂಡ ಬೈದಾಡಲಿ, ಇವನು ಕೂಡ ಕೋಪಿಸಿಕೊಳ್ಳಿ, ಮತ್ತು ಸೊಸೈಟಿಯಲ್ಲಿ ಒಂದು ಜೋಕ್ ಆಗಲಿ, ಒಂದು ಸರ್ಕಸ್ ಥರ ಆಗಲಿ ಅಂಥೇಳಿ ಅವರು ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಆಗಿ ಬಂದಿರ್ತಾರೆ. ಅದಕ್ಕಾಗಿ ಯಾರಾದರೂ ಬೇಕಂತಲೇ ನಿಮ್ಮ ಮುಖದ ಮೇಲೆಯೇ ನಿಮ್ಮ ಮುಂದೆ ಅವಮಾನ ಮಾಡ್ತಾ ಇದ್ದಾರೆ ಅಂತಂದರೆ ಸುಮ್ಮನೆ ಕೈಕಟ್ಟಿಕೊಂಡು ನಿಂತು ಇಲ್ಲವೇ ಕುಳಿತು ಅವ್ರೇನು ಸರ್ಕಸ್ ಮಾಡ್ತಾ ಇದ್ದಾರಲ್ಲ ನೋಡಿ. ನೀವು ಅವ್ರ ಜೊತೆ ವಾದ ವಿವಾದ ಮಾಡೋಕ್ಕೆ ಹೋಗ್ಬಿಡಿ, ಬೈಯೋಕ್ಕೆ ಹೋಗ್ಬಿಡಿ, ನೀವು ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆರಾಮಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನೀವು ಹಿಂಗೊಂದು 10-15 ಸೆಕೆಂಡ್ ನೋಡಿದರೂ ಕೂಡ ಸಾಕು, ಅವರ ಕಾನ್ಫಿಡೆನ್ಸ್ ಖತಮ್ ಆಗತ್ತೆ, ಅವರಿಗೆ ಅವರ ಮೇಲೆ ನಾಚಿಕೆ ಆಗತ್ತೆ, ಎಲ್ಲರ ಮುಂದೆ ನಾನೇ ಡೊಂಬರಾಟ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗತ್ತೆ. ಮತ್ತು ನೀವು ಅವ್ರ ಜೊತೆ ಕಿರಿಚಾಟ ಅರ್ಚಾಟ ಮಾಡ್ತಾ ಇದ್ದೀರಪ್ಪ ಅಂದರೆ ಜನ ಹೆಂಗೆ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ತಗೋತಾರೆ. ಆದರೆ ನಿಮಗೂ ಒಂದು ಡಿಗ್ನಿಟಿ ಇದೆಯಲ್ಲ, ಒಂದು ಸ್ಥಾನಮಾನ ಇದೆಯಲ್ಲ, ವೇಟೇಜ್ ಇದೆಯಲ್ಲ, ಅದಕ್ಕಾಗಿ ನೀವು ಕಚಾಡಕ್ಕೆ ಹೋಗ್ಬೇಡಿ. ಸುಮ್ಮನೆ ಸೈಲೆಂಟಾಗಿ ಅವನು ಏನು ಮಾಡ್ತಾನೆ, ಏನೇನೆಲ್ಲ ಹೇಳ್ತಾನೆ, ಬೊಗಳ್ತಾನೆ ಅನ್ನೋದನ್ನು ಕೇಳಿ. ಆರಾಮಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನೇನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡಿ 10-15 ಸೆಕೆಂಡ್ಗಳಲ್ಲಿ ಅವನ ಎಲ್ಲ ಸ್ಟ್ಯಾಮಿನಾ ಇಳಿಯುತ್ತೆ. ನಾನು ಈ ಟ್ರಿಕ್ಕನ್ನು ಬಹಳಷ್ಟು ಸರ್ತಿ ಪ್ರಯೋಗವನ್ನು ಮಾಡಿರುವೆ. ನಾನು ಒಂದು ಶಾಪಿಂಗ್ ಮಾಲಲ್ಲಿ ನನ್ನ ಕಾರನ್ನು ಪಾರ್ಕ್ ಮಾಡಿದ್ದೆ. ಪಾರ್ಕ್ ಮಾಡಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದೆ. ಸೊ ನಾನು ಬರೋ ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಕಿರ್ಚಾಡ್ತಾ ಇದ್ದ. ಸೊ ಇವ್ರಿಗೆ ಕಾರ್ ಓಡ್ಸಕ್ಕೆ ಬರಲ್ಲ, ಸುಮ್ಮನೆ ತೊಗೊಂಡು ಬಂದುಬಿಡ್ತಾರೆ, ಫಾರ್ಚುನರ್ ತೊಗೊಂಡು ಬಂದುಬಿಡ್ತಾರೆ. ನಮ್ಮ ಅಕ್ಕಂದು ಛೋಟಾ ಹಾತಿ ಇದೆ, ಫಾರ್ಚುನರ್ ಇದೆ, ಸೇಫ್ಟಿಗಾಗಿ ಅವಳ ಹತ್ರ ಇದೆ, ನನ್ನ ಹತ್ರ ಇಲ್ಲ. ಸೊ ನಾನು ಕರೆಕ್ಟಾಗಿ ಪಾರ್ಕ್ ಮಾಡಿದ್ದೆ. ಈತ ಕಿರ್ಚಾಡ್ತಾ ಇದ್ದ. ಮತ್ತು ಅವನಿಗೆ ಯಾಕೆ ಕಿರ್ಚಾಡ್ತಾ ಇದ್ದ ಅನ್ನೋದು ನನಗೆ ಗೊತ್ತಿದೆ. ಅವನ ಹತ್ರ ವ್ಯಾಗಿನಾರ್ ಇತ್ತು, ನಮ್ಮ ಹತ್ರ ಛೋಟಾ ಹಾತಿ ಇದೆ ಅಂತಂದರೆ ಅವನ ಗರ್ಲ್ಫ್ರೆಂಡ್ ಮುಂದೆ ಅವ್ನು ಉರಿಯೋದೇನೆ. ನಾನು ನಮ್ಮ ಅಕ್ಕನ ಜೊತೆ ಹೋಗಿರುವೆ, ಬಟ್ ನಮ್ಮ ಅಕ್ಕನೂ ಕೂಡ ಸುಂದರವಾಗಿರೋದ್ರಿಂದ, ಅವನ ಗರ್ಲ್ಫ್ರೆಂಡ್ ಎವರೇಜ್ ಆಗಿರೋದ್ರಿಂದ ಇದು ಕೂಡ ಅರ್ಥ ಮಾಡ್ಕೊಂಡಿರ್ಬೇಕು, ಅವನು ಏನು ಹೇಳಕ್ಕೆ ಬರಲ್ಲ. ಸೊ ಒಟ್ಟಿನಲ್ಲಿ ಕಿರ್ಚಾಡ್ತಾ ಇದ್ದ. ಸೊ ನಾನು ಹೋದೆ, ಕೀಯಲ್ಲಿ ಅನ್ಲಾಕ್ ಮಾಡಿದೆ, ಸಮೀಪಕ್ಕೆ ಬಂದು ಕಿರ್ಚಾಡೋಕ್ಕೆ ಶುರು ಮಾಡಿದ. ನಾನು ಮತ್ತು ನಮ್ಮ ಅಕ್ಕ ಏನೂ ಕೂಡ ಮಾತಾಡಲಿಲ್ಲ. ನಾನು ಅವನ ಕಣ್ಣಲ್ಲೇ ಕಣ್ಣಿಟ್ಟನೇ ನೋಡೋಕ್ಕೆ ಶುರು ಮಾಡಿಬಿಟ್ಟೆ. ನನಗೆ ಗೊತ್ತಿತ್ತಲ್ಲ, ಐ ಆಮ್ ಎ ಎಕ್ಸಲೆಂಟ್ ಡ್ರೈವರ್. ನಾನು 10-12 ಲಕ್ಷ ಕಿಲೋಮೀಟರ್ ಗಾಡಿಗಳನ್ನು ಓಡಿಸಿರುವೆ. ನಮ್ಮ 4 ಕಾರುಗಳ ರನ್ನಿಂಗು 3 ಲಕ್ಷ ಕ್ರಾಸ್ ಆಗಿಬಿಟ್ಟಿದೆ. ಸೊ ಹೀಗಿರುವಾಗ ನಾನೇ ತಲೆ ಕೆಡಿಸ್ಕೊಳ್ಳಿ, ನಾನು ಹಾಗೆ ಅವನನ್ನು ನೋಡ್ತಾ ನಿಂತಿದ್ದೆ. 10-15 ಸೆಕೆಂಡಲ್ಲಿ ಇಷ್ಟೆಲ್ಲ ಜನ ಒಂದೇ ಕಡೆಗೆ ಸೇರಿಬಿಟ್ರು. ಅವನ ಬಾಯಿನೇ ಅವನು ಮುಚ್ಕೋಬೇಕಾಯ್ತು. ಜನ ಎಲ್ಲ ಅವನನ್ನು ಹುಚ್ಚರ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು.
ಮತ್ತು ಸೆಕ್ಯೂರಿಟಿ ಅವ್ರು ಬಂದು ಕೇಳಿದ್ರು, ಸರ್ ನಿಮ್ಮ ಕಾರ್ ಎಲ್ಲಿದೆ? ಇಲ್ಲೇ ಇದೆ ನೋಡಿ. ಸೆಕ್ಯೂರಿಟಿ ಅವರು ಅವನಿಗೆ ಬುದ್ಧಿವಾದ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು, ಇಲ್ಲಿ ಎಲ್ಲ ಕಾರ್ಗಳಲ್ಲಿ ಕರೆಕ್ಟಾಗಿ ಪಾರ್ಕ್ ಆಗಿರೋ ಕಾರ್ ಒಂದೇ ಇದೆ ಅಂಥೇಳಿ. ಅಂದರೆ ನಾವು ಕರೆಕ್ಟ್ ಆಗಿದ್ರೂ ಕೂಡ ಜನ ಈ ರೀತಿ ಅವ್ರಿಗೇನೋ ಜಲಸಿ ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಈ ರೀತಿ ಬಂದು ಅವಮಾನ ಮಾಡ್ತಾ ಇರ್ತಾರೆ. ಸೊ ಅವ್ರ ಮುಖದ ಮೇಲೆ ಅವಮಾನ ಮಾಡ್ತಾ ಇದ್ದಾರಪ್ಪ ಅಂತಂದರೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ತಮಾಷೆ ನೋಡಿ, ಅವರೇ ನಗೆ ಪಾಟಲಿಗೆ ಈಡಾಗ್ತಾರೆ. ಸ್ಟೆಪ್ ನಂಬರ್ 2, ಎಂಬ್ರೇಸ್ ಸೈಲೆನ್ಸ್. ಯಾರಾದರೂ ನಿಮ್ಮ ಬೆನ್ ಹಿಂದೆ ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ, ಡಿಸ್ರೆಸ್ಪೆಕ್ಟನ್ನು ತೋರಿಸ್ತಾ ಇದ್ದಾರೆ, ನೀವು ಅವರಿಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡಲ್ಲ, ಇಮೇಲ್ ಕಳಿಸಿದರೆ ಅದಕ್ಕೂ ಕೂಡ ಫೀಡ್ಬ್ಯಾಕ್ ಕೊಡಲ್ಲ, ಈ ರೀತಿ ಎಲ್ಲ ನಾಟಕಗಳನ್ನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ನೀವು ಸೈಲೆಂಟ್ ಆಗಿಬಿಡಿ. ಲೆಟ್ ಯುವರ್ ಸೈಲೆನ್ಸ್ ಸ್ಪೀಕ್. ನಿಮ್ಮ ಮೌನ ಮಾತಾಡೋ ಥರ ಸೈಲೆಂಟ್ ಆಗಿ. ನೀವು 1000 ಶಬ್ದ ಮಾತಾಡೋದು ಕೂಡ ಒಂದೇ, 1 ಸೆಕೆಂಡು ಮೌನವಾಗಿರೋದು ಕೂಡ ಒಂದೇ. ಮೌನಕ್ಕೆ ಬಹಳಷ್ಟು ಶಕ್ತಿ ಇದೆ. ಯಾರು ನಿಮ್ಮನ್ನು ಇಗ್ನೋರ್ ಮಾಡಿರ್ತಾರೆ, ಯಾರು ನಿಮಗೆ ಅವಮಾನ ಮಾಡಿರ್ತಾರೆ, ಅಗೌರವವನ್ನು ತೋರಿಸಿರ್ತಾರಲ್ಲ, ನೀವು ಮೌನವಾಗಿದ್ದುಕೊಂಡೇ ಅವರನ್ನು ಸಾಯಿಸ್ಬೋದು. ಹೆಂಡ್ತೀರಿದಾರಲ್ಲ, ಹೆಣ್ಮಕ್ಳು, ಇವರಿಗೆ ಈ ಟ್ರಿಕ್ ಗೊತ್ತಿರುತ್ತೆ. ಗಂಡ ಸ್ವಲ್ಪ ಅತ್ತ ಇತ್ತ ಮಾಡಿದ್ರು ಕೂಡ, ಸ್ವಲ್ಪ ಏನೋ ಬೈದರೂ ಕೂಡ, ಎಲ್ಲೋ ದಾರಿ ತಪ್ತಾ ಇದ್ದಾನೆ ಅಂದರೂ ಕೂಡ ಅವ್ರು ಹೇಳಲ್ಲ, ಬಾಯ್ಬಿಟ್ಟು ಹೇಳಲ್ಲ. ಅವ್ರೇನು ಮಾಡ್ತಾರೆ, ಒಂದು ಜಗಳ ಮಾಡ್ತಾರೆ, ಬುದ್ಧಿ ಇಲ್ದವರು ಜಗಳ ಮಾಡ್ತಾರೆ, ಮಾತಾಡಿ ಕೆಟ್ಟವರಾಗ್ತಾರೆ. ಇನ್ನು ಯಾರು ಸ್ಮಾರ್ಟ್ ಇದಾರಲ್ಲ, ಸ್ಮಾರ್ಟ್ ಪ್ಲೇಯರ್ಸ್ಗಳು, ಎಲ್ಲ ಸೈಕಾಲಜಿ ಮೈಂಡ್ ಟ್ರಿಕ್ಸ್ ಗೊತ್ತಿರೋರು, ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ. ಅವಳು 1-2 ಗಂಟೆ ಒಂದಿನ ಸೈಲೆಂಟ್ ಆದ್ಲಪ್ಪ ಅಂತಂದರೆ ಗಂಡನ ಜೀವ ತಳಮಳ ತಳಮಳ ಅಂತ ಇರುತ್ತೆ. ಸೊ ಅದಕ್ಕಾಗಿ ಯಾರಾದರೂ ನಿಮಗೆ ಅಗೌರವವನ್ನು ತೋರಿಸಿದರೆ, ಈ ಥರ ಬ್ಯಾಡ್ ಬಿಹೇವ್ ಮಾಡ್ತಾ ಇದ್ದರೆ, ಬಿ ಸೈಲೆಂಟ್ ಆಗಿಬಿಡಿ. ಅವ್ರಿಗೇನು ಉತ್ತರ ಕೊಡೋಕೆ ಹೋಗಬೇಡಿ, ನೀವಾಗೆ ಮಾತಾಡ್ಸೋಕೆ ಹೋಗಬೇಡಿ. ಅವರಾಗೆ ಮಾತಾಡಿದ್ರು ಕೂಡ ಸ್ವಲ್ಪ ಲೇಟಾಗಿ ರೆಸ್ಪಾಂಡ್ ಮಾಡಿ, ಇಲ್ಲ ರೆಸ್ಪಾಂಡ್ ಮಾಡೋಕ್ಕೇ ಹೋಗಬೇಡಿ. ನಿಮ್ಮ ಮೌನ ಎಷ್ಟು ಮಾತಾಡುತ್ತಲ್ಲ ಅಷ್ಟು ಅವರಿಗೆ ನೋವಾಗತ್ತೆ. ಇನ್ನು ಹೆಂಡತಿ ಮೌನವಾಗಿದ್ದಾಳೆ ಅಂತಂದರೆ ಈ ಟ್ರಿಕ್ ಫಾಲೋ ಮಾಡೋಕ್ಕೆ ಹೋಗಬೇಡಿ, ಅಲ್ಲಿ ಕೆಲಸ ಆಗಲ್ಲ ಇದು. ಯಾಕಂದರೆ ಅವರು ನಿಮಗಿಂತಲೂ ಜಾಸ್ತಿ ಬುದ್ಧಿವಂತರು ಇರ್ತಾರೆ. ಜಸ್ಟ್ ಗೋ ಹಗ್ ಆ್ಯಂಡ್ ಕಿಸ್ ಆ್ಯಂಡ್ ಸಾಲ್ವ್ ದ ಮ್ಯಾಟ್ರ್. ಇದೇ ಟ್ರಿಕ್ ಇದೆ ಅಲ್ಲಿ. ಹೆಂಡತಿ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಗಂಡಂದಿರ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದಿಷ್ಟು ಟ್ರಿಕ್ಸ್ಗಳು ಎಲ್ಲ ಕಡೆ ಅಪ್ಲೈ ಆಗಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದೆಯಪ್ಪ ಅಂತಂದರೆ ಅಲ್ಲಿ ರೊಮ್ಯಾನ್ಸೇ ಎಲ್ಲದಕ್ಕೂ ಪರಿಹಾರ. ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆಗೂ ಕೂಡ ಸೈಲೆಂಟ್ ಆಗಿಬಿಡಿ. ನೀವು ಮೌನದಿಂದ ಅವರಿಗೆ ಉತ್ತರ ಕೊಡಿ. ಸ್ಟೆಪ್ ನಂಬರ್ 3, ಡೋಂಟ್ ಶೋ ಯುವರ್ ಚಾಯ್ಸಸ್. ಯಾವಾಗ ಯಾರಾದರೂ ನಿಮಗೆ ಅವಮಾನ ಮಾಡ್ತಾರೆ, ಡಿಸ್ರೆಸ್ಪೆಕ್ಟನ್ನು ತೋರಿಸ್ತಾರಲ್ಲ, ಆವಾಗ ನೀವು ಅವರಿಗೆ ಜಸ್ಟಿಫಿಕೇಶನನ್ನು ಕೊಡೋಕೆ ಹೋಗ್ಬಿಡಿ. ನಂದು ಹಿಂಗಿತ್ತು, ನಾನು ಸರಿ ಇದ್ದೀನಿ ಅಂತೇಳಿ ಹೇಳೋಕೆ ಹೋಗ್ಬಿಡಿ. ನೀವೇನು ಮಾಡಿ, ನಿಮ್ಮ ಎಲ್ಲ ಚಾಯ್ಸಸ್ಗಳು ಏನಿವೆ ಅಲ್ಲ ಅವುಗಳನ್ನು ಸೀಕ್ರೆಟ್ ಆಗಿಡಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಜಗಳ ಆಡಿ ನಿಮಗೆ ಬೇಕಂತಲೇ ಅವಮಾನ ಮಾಡಿ ಹೋಗಿದ್ದಾನಪ್ಪ ಅಂತಂದರೆ, ನೀವು ಅವನಿಗೆ ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಇಲ್ಲ ನಿನಗೆ ಇಷ್ಟು ದುಡ್ಡು ಕೊಡೋದಿದೆ ಅದನ್ನು ಕೊಡಲ್ಲ, ನಿನಗೆ ಆ ವಸ್ತುವನ್ನು ರಿಟರ್ನ್ ಕೊಡೋದಿದೆ ಅದನ್ನು ಕೊಡಲ್ಲ, ಇಲ್ಲ ಇದನ್ನು ಕಟ್ ಮಾಡ್ತೀನಿ, ನಮ್ಮ ಮನೆ ಮುಂದೆ ನೀನು ಗಾಡಿ ಪಾರ್ಕ್ ಮಾಡ್ತಾ ಇದೆ ಅದನ್ನು ಮಾಡೋಕ್ಕೆ ಬಿಡಲ್ಲ, ನಮ್ಮ ಗದ್ದೆ ಇದೆ ಅದಕ್ಕೆ ಹೋಗೋಕ್ಕೆ ನಿಂಗೆ ದಾರಿನೇ ಕೊಡಲ್ಲ, ಈ ರೀತಿ ಎಲ್ಲ ಮಾಡ್ತೀನಿ ಅಂತ ಹೇಳೋಕೆ ಹೋಗ್ಬಿಡಿ. ಏನು ಮಾಡೋದಿದೆಯಲ್ಲ ಮುಚ್ಕೊಂಡು ಸೈಲೆಂಟಾಗಿ ಮಾಡೋದು. ಈಗ ನಿಮ್ಮ ಮುಂದೆ ಒಬ್ಬ ವಿಲನ್ ಬಂದಿದ್ದಾನೆ ಅಂತ ಅಂದ್ಕೊಳ್ಳಿ, ಅವನ ಕೈಯಲ್ಲಿ ಬಂದೂಕಿದೆ. ಸೊ ನೀವಿಲ್ಲಿದ್ದೀರಾ, ನಿಮ್ಮ ಹೆಂಡತಿ ಪಕ್ಕಕ್ಕಿದ್ದಾಳೆ. ಸೊ ನೀವು ಇಲ್ಲಿಂದ ಹೋದ ತಕ್ಷಣ ನಿನ್ನ ಮೇಲೆ ಪೊಲೀಸ್ ಕೇಸ್ ಹಾಕ್ತೀನಿ ಹಂಗೆ ಹಿಂಗೆ ಅಂತ ಅವ್ನಿಗೆ ಅಂದರೆ ಅವನೇನು ಮಾಡ್ತಾನೆ, ಗನ್ ಪಾಯಿಂಟ್ನಲ್ಲಿ ನಿಮ್ಮನ್ನು ನಾಯಿ ಥರ ಒಂದು ಮೂಲೆಯಲ್ಲಿ ಕುಲಿಸಿ ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಹೆಂಡತಿನ ರೇಪ್ ಮಾಡ್ತಾನೆ. ನೀವೇನಾಗೋದಿದೆ, ಆ ಟೈಮಲ್ಲಿ ಬಚಾವ್ ಆಗೋದಿದೆ, ಹೊರಗಡೆ ಹೋಗೋದಿದೆ, ಗಪ್ಚುಪ್ ಹೊರಗಡೆ ಹೋಗೋದಿದೆ, ಹೊರಗಡೆ ಹೋದ್ಮೇಲೆ ರಿವೆಂಜ್ ತಗೊಳ್ಳೋದಿದೆ, ಹೊರಗಡೆ ಹೋದ್ಮೇಲೆ ಪಾಠ ಕಲಿಸೋದಿದೆ. ಬಹಳಷ್ಟು ಜನ ಏನು ಮಾಡ್ತಾರೆ, ಜಗಳ ಆಯಿತು ಅವಮಾನ ಆಯ್ತಪ್ಪ ಅಂತಂದರೆ ಇನ್ಸ್ಟಂಟ್ ಸೆಕೆಂಡಲ್ಲೇ ಹೇಳ್ಬಿಡ್ತಾರೆ, ನಿನಗೆ ನೋಡು ಹಂಗೆ ಮಾಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೋಟಿಸ್ ಕಳಿಸ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಕೊಡಲ್ಲ, ಅದನ್ನು ಮಾಡಲ್ಲ, ಎಲ್ಲವನ್ನ ಕೂಡ ಅವ್ರಿಗೆ ಹೇಳೇ ಬಿಡ್ತಾರೆ. ಸೊ ನೀವು ಅವರಿಗೆ ಹೇಳಿದ್ರಪ್ಪ ಅಂದರೆ ಏನಾಗುತ್ತೆ, ಅವ್ರು ಅವೇರ್ ಆಗ್ತಾರೆ. ಹೌದಾ, ನೀನು ಹಿಂಗೆ ಮಾಡ್ತೀಯಾ, ನೀನು ಹಿಂಗೆ ಮಾಡೋ ತನಕ ನಾನೇನು ಬದನೆಕಾಯಿ ತಿಂತಾ ಇರ್ತೀನ, ನಾನು ಈಗಲೇ ನಿನ್ನ ಫಿನಿಶ್ ಮಾಡ್ತೀನಿ ಅಂತಾರವರು. ಜಗಳ ಆಗೋ ಟೈಮಲ್ಲಿ, ಅವಮಾನಗಳಾಗೋ ಟೈಮಲ್ಲಿ ವ್ಯಕ್ತಿ ತನ್ನ ಮಾನಸಿಕ ಹಿಡಿತ ಇರತ್ತಲ್ಲ ಅದನ್ನು ಕಳ್ಕೊಂಡು ಬಿಟ್ಟಿರ್ತಾನೆ. ಆತ ಆವಾಗ ಏನು ಬೇಕಾದರೂ ಮಾಡ್ಬೋದು, ಆಕೆ ಏನು ಬೇಕಾದರೂ ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಚಾಯ್ಸ್ಗಳನ್ನು ಹೇಳೋಕೆ ಹೋಗ್ಬಿಡಿ. ಸುಮ್ಮನೆ ಕೇಳಿಸಿಕೊಳ್ಳಿ, ಸೈಲೆಂಟ್ ಆಗಿರಿ, ಮೌನದಿಂದ ಉತ್ತರ ಕೊಡಿ. ಏನು ಮಾಡೋದಿದೇನೋ ಅದನ್ನೆಲ್ಲವನ್ನು ಆಮೇಲೆ ಸೈಲೆಂಟಾಗಿ ಎಲ್ಲವನ್ನ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಸ್ವಲ್ಪ ಲೇಟಾಗಿ ಕೊಟ್ಟರು ಕೂಡ ಸರಿಯಾಗಿ ಕೊಟ್ಟಿರಬೇಕು. ಆ ರೀತಿ ಕೊಡಿ, ಇನ್ಸ್ಟಂಟ್ ಕೊಡೋ ಅವಶ್ಯಕತೆ ಇಲ್ಲ. ಹೊಡೆದಿರ್ಬೇಕು ನೀವು ಜೋರಾಗಿನೇ,
ಆದರೆ ಇಲ್ಲಿ ಹೊಡೆದಿದ್ದಾನೆ ಅಂತೇಳಿ ಪಬ್ಲಿಕ್ಕಿಗೆ ಗೊತ್ತಾಗಬಾರ್ದು, ಅಲ್ಲೇನೂ ಗಾಯಗಳಾಗಬಾರ್ದು, ಬಟ್ ನೋವಂತೂ ಸಖತ್ತಾಗಿರಬೇಕು. ಆ ರೀತಿ ರಿಸ್ಪಾಂಡ್ ಮಾಡಬೇಕು. ಅದಕ್ಕಾಗಿ ನಿಮ್ಮ ಎಲ್ಲ ಚಾಯ್ಸ್ಗಳನ್ನು ಏನು ಮಾಡೋರಿದ್ದೀರಾ ಅದನ್ನು ಹೇಳಲ್ಲ, ಅದನ್ನು ಸೀಕ್ರೆಟಾಗಿಯೇ ಇಡೋದು ಮತ್ತು ಸೀಕ್ರೆಟಾಗಿಯೇ ಎಕ್ಸಿಕ್ಯೂಟ್ ಮಾಡೋದು. ಸ್ಟೆಪ್ ನಂಬರ್ 4, ಕೀಪ್ ಸಮ್ ಡಿಸ್ಟೆನ್ಸ್. ಯಾರು ನಿಮ್ಮೊಂದಿಗೆ ಈ ರೀತಿ ಮಿಸ್ಬಿಹೇವ್ ಮಾಡಿರ್ತಾರಲ್ಲ ಅವರಿಂದ ನೀವು ಒಂದು ಸೇಫ್ ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳಿ. ಯಾಕೆ ಅವ್ರ ಹತ್ರನೇ ಹೋಗಿ ಮತ್ತೆ ಸಿಲ್ಕಾಗ್ತೀರಾ? ಹೋಗೋ ಅವಶ್ಯಕತೆ ಇಲ್ಲ. ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಹಾಳಾಗೋಗು. ಮೆಸೇಜಿಗೆ ರಿಪ್ಲೈ ಮಾಡ್ತಾ ಇಲ್ಲ, ಹಾಳಾಗೋಗು. ಇಮೇಲಿಗೆ ರಿಪ್ಲೈ ಮಾಡ್ತಾ ಇಲ್ಲ, ಹಾಳಾಗೋಗು. ಸಿಗ್ತಾ ಇಲ್ಲ, ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾ ಇದೆಯಾ, ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ಅಂತಂದರೆ ಐ ಡೋಂಟ್ ನೀಡ್ ಯು, ಯು ಡೋಂಟ್ ಡಿಸರ್ವ್ ಮೀ. ನೀನೇ ನನ್ನ ಇಗ್ನೋರ್ ಮಾಡೋದು, ನೀನೇ ನನಗೆ ಅವಮಾನ ಮಾಡೋದು. ಈಗ ನಾನು ಮಾಡ್ತೀನಿ ನೋಡು. ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳಿ, ಸೇಫ್ ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳಿ. ಅವರನ್ನು ಮರ್ತು ಬಿಡಿ. ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ, ನಿಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡಿ, ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಅವರಿಗೆ ಆಮೇಲೆ ಗೊತ್ತಾಗತ್ತೆ ನಾನು ಏನು ಕಳ್ಕೊಂಡಿದ್ದೀನಿ, ನಾನು ಮಾಡಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪ ಅವ್ರಿಗೆ ಆಗತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಸೇಫ್ ಆದ ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳಿ. ನೀವು ಸೇಫಾಗಿರ್ತೀರಾ ಮತ್ತು ನಿಮ್ಮ ಮೈಂಡ್ ಕೂಡ ಶಾಂತ ಆಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ಡಿಸ್ಟೆನ್ಸ್ ಕಾಯ್ಕೊಳ್ಳಿ. ಸ್ಟೆಪ್ ನಂಬರ್ 5 ಆ್ಯಂಡ್ ಲಾಸ್ಟ್, ಹೋಲ್ಡ್ ಯುವರ್ ಹೆಡ್ ಹೈ. ನಾವೇನು ಮಾಡ್ತೀವಿ, ನಮ್ಗೆ ಯಾರು ಈ ರೀತಿ ಮಿಸ್ಬಿಹೇವ್ ಮಾಡಿರ್ತಾರೆ, ಅವಮಾನ ಮಾಡಿರ್ತಾರೆ, ಅಗೌರವ ತೋರಿಸಿರ್ತಾರಲ್ಲ, ಅವರೇನಾದರೂ ಮತ್ತೆ ಎಲ್ಲಾದರೂ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇಲ್ಲ ರಿಲೇಟಿವ್ಸ್ಗಳ ಫಂಕ್ಷನಲ್ಲಿ ಮಾರ್ಕೆಟಲ್ಲಿ ಎಲ್ಲಾದರೂ ಹೋಗುವಾಗ ಕಣ್ಣಿಗೆ ಬಿದ್ದರೆ ನಾವೇನು ಮಾಡ್ತೀವಿ, ಅವ್ನ ಮುಖ ನೋಡೋದು ಬೇಡ ಅಂಥೇಳಿ ತಲೆ ತಗ್ಗಿಸ್ಕೊಂಡು ನಾವು ಹೋಗ್ತೀವಿ. ನಾವ್ಯಾಕೆ ನಮ್ಮ ತಲೆ ತಗ್ಗಿಸ್ಬೇಕು? ಅವ್ರದ್ದು ತಪ್ಪಿದೆ, ಅವರು ಮುಟ್ಟಾಡಿರ್ತಾರೆ, ಅವರು ಹುಚ್ಚಿರಿದ್ದಾರೆ ಅಂತಂದರೆ ನಾವ್ಯಾಕೆ ತಲೆ ತಗ್ಗಿಸ್ಬೇಕು? ಸೊ ಇಂಥವ್ರೆಲ್ಲೇ ಸಿಕ್ಕರೂ ಕೂಡ ನೀವು ನಿಮ್ಮ ತಲೆಯನ್ನು ಮೇಲೆ ಎತ್ತಿ ಎದೆ ಸೆಟಿಸ್ ನಡೀರಿ, ಅವಾಗ ಗರ್ವದಿಂದ ನಡೀರಿ. ಸೊ ನಿಮ್ಮ ಆ್ಯಕ್ಷನ್ಗಳು ಕೂಡ ಅದೇ ರೀತಿ ಇರಬೇಕು. ಯಾರಾದರೂ ಬಿಟ್ಟು ಹೋಗಿದ್ದಾರೆ ಅಂತಂದರೆ ನೀವ್ಯಾಕೆ ಕೊರಗಬೇಕು? ನೀವು ಆರಾಮಾಗಿ ಬದುಕಿ ತೋರಿಸಿ, ನಿಮ್ಮನ್ನು ನೀವು ಪ್ರೂವ್ ಮಾಡಿ. ನೀವು ಗ್ರೇಟು, ನೀವು ಡೈಮಂಡ್ ಅನ್ನೋದನ್ನು ಬದುಕಿ ತೋರಿಸಿ, ಪ್ರೂವ್ ಮಾಡಿ ತೋರಿಸಿ. ನೀವ್ಯಾಕೆ ತಲೆ ತಗ್ಗಿಸ್ತೀರಾ? ನಿಮ್ದೇನೂ ತಪ್ಪಿಲ್ಲ ಅಂತಂದರೆ ತಲೆ ತಗ್ಸೋಂಗಿಲ್ಲ, ಹಾಗೆ ಹೋಗೋದು, ಎದೆ ಸೆಟಿಸೇ ಹೋಗೋದು. ಅವ್ರಿಗೆ ಅವಾಗ ಅರ್ಥ ಆಗಬೇಕು, ನಾನೇ ತಪ್ಪು ಮಾಡಿರುವೆ, ನಾನೇ ಕಳ್ಳನಿರುವೆ, ನಾನೇ ದರಿದ್ರ, ನಾನೇ ಹುಚ್ಚನಿರುವೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನೀವು ಈ ರೀತಿ ಎದೆ ಸೆಟಿಸಿ ತಲೆ ಎತ್ತಿ ಹೆಮ್ಮೆಯಿಂದ ಹೋದ್ರಪ್ಪ ಅಂತಂದರೆ ಜನರಿಗೂ ಗೊತ್ತಾಗತ್ತೆ, ಸಮಾಜಕ್ಕೂ ಗೊತ್ತಾಗತ್ತೆ, ಈ ವ್ಯಕ್ತಿ ಕರೆಕ್ಟ್ ಆಗಿದ್ದಾನೆ, ಅವನೇ ಹಲ್ಕ ನನ್ನ ಮಗ ಇದ್ದಾನೆ, ಅವನದೇ ತಪ್ಪಿದೆ ಅನ್ನೋದು. ಯಾರು ಮಾಡಿರ್ತಾರಲ್ಲ ನಿಮ್ಮ ಜೊತೆಗೆ ಈ ರೀತಿ, ಅವರಿಗೆ ಸರಿಯಾಗಿ ಬರುತ್ತೆ ರಿಟರ್ನ್ ಆಗಿ. ಸೊ ಅದಕ್ಕಾಗಿ ತಲೆ ತೆಗ್ಸಕ್ಕೆ ಹೋಗ್ಬೇಡಿ. ನಾನಂತೂ ನನ್ನ ಜೀವನದಲ್ಲಿ ಬಹಳಷ್ಟು ರಿಜೆಕ್ಷನ್ಗಳನ್ನು ಫೇಸ್ ಮಾಡಿರುವೆ, ಅವಮಾನಗಳನ್ನು ಫೇಸ್ ಮಾಡಿರುವೆ, ನೋವನ್ನು ಅನುಭವಿಸಿರುವೆ. ಸೊ ನಾನು ಇವುಗಳನ್ನೆಲ್ಲವನ್ನು ಹ್ಯಾಂಡಲ್ ಮಾಡೋಕ್ಕೆ ಈ 5 ಸ್ಟೆಪ್ಸ್ಗಳನ್ನೇ ಫಾಲೋ ಮಾಡುವೆ. ಸೊ ನಿಮಗಿಷ್ಟ ಇದೆ, ಸರಿ ಅನಿಸುತ್ತೆ ಅಂತಂದರೆ ನೀವು ಕೂಡ ಫಾಲೋ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ, ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯಿನ್ ಆಗುವವರಿದ್ದರೆ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಜಾಯಿನ್ ಆಗಿ. ಸದ್ಯಕ್ಕೆ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.